ಅದಿಯವ ನಿನಗ ಕೇಳಕತ್ತಿರದ ಅಲ್ಲ ಮತ್ತೇನಾದ್ರು ಜಗಳ ಜುಟಿ ಮಾಡ್ಕೊಂಬಂದ್ರೆ ಏನು ಮತ್ತೇನಾರು ಲಪಡ ಬಂದೆ ಆತನವ ಇಲ್ಲ ಇದು ಯಾಕ ಹೊಂದಕ್ಕೆ ಆಗೋಲ್ತ ನೀ ಬಂದು ಕುಂತಿರೋದು ನೋಡಿದ್ರೆ ನನಗಂತೂ ಹಂಗ ಅನ್ಸಕತ್ತೈತಿ ತಡಿ ಇದು ಆಗೋಗ ಮಾತಲ್ಲ ನಾ ಏನಿದ್ದು ಆಕಿ ಫೋನ್ ಹಚ್ಚಿ ಕರ್ಸೇ ಬಿಡ್ತೇನೆ ಸಾಯ್ತ್ರಾಗ ಯಾರಿಗೆ ಫೋನ್ ಹಚ್ಚಿ ಕರ್ಸ್ತೇವ ನೀನಂತೂ ನಾನು ಇರೋದು ಇಷ್ಟ ಆಗೋಲ್ತ ನಿಂಗೆ ಸ್ವಲ್ಪ ಒಂದು ಮಗಳು ಮನೆಗೆ ಬಂದಾಳ ಒಂದು 2 ತಿಂಗಳಿರು 1 ತಿಂಗಳಿರು ಅನ್ನೋದು ನಿನಗೆ ಏನೂ ಇಲ್ಲ ಯಾಕದಿ ಹೋಗು ಅಯ್ಯೋ ದೇವ್ರೆ ನಿಮಗೂ ನಾನು ದರಿದ್ರ ಅಂತ ಅನ್ಸಕತ್ ಬಿಡತ್ತಲ್ಲ ಏನ ದರಿದ್ರನ ನಿನಗೆ ಯಾಕ ನಾ ದರಿದ್ರ ಅನ್ಲಿ ಅಲ್ಲ ನನ್ನ ಮಗಳು ನೀನು ಈ ಮನೆ ಲಕ್ಷ್ಮಿ ನೀನು ಹಂಗಾರ ಏನಾಗ್ಯದಲ್ಲ ಯಾರಂದ್ರ ದರಿದ್ರ ಅಂತೇಳಿ ಹೇಳ ಯಾರಂದ್ರ ನಮ್ಮ ಅಣ್ಣ ಅಂತ ಇದು ಯಾರ ಇದು ಇವ್ರು ನಮ್ಮ ನಾದ್ನ ಅಂದ್ಲನ ಯಾರಂದ್ರ ಹಾ ಯಾರಂದ್ರ ಹೇಳ ನನಗೆ ನೀ ಸಾವಿತ್ರ ಅಂದ್ಲಾ ಅತ್ತೇನು ಅಂದಿಲ್ಲ ಮತ್ತೆ ಅತ್ತೇನು ಅಂದಿಲ್ಲ ಆದ್ರೆ ಆ ಕೆದಾಳಲಕ್ಕಿ ನಮ್ಮ ನಾದ್ನಿ ನನ್ಗೆ ಯಾವಾಗ ನೋಡಿದ್ರೆ ಆಕಿ ನೋಡಿದ್ರೆ ನನಗೆ ಆಗ ಬರಲ್ಲ ಆಕಿನ್ನ ಆ ಶೋಭಾ ಆಕಿ ಅಂದಕ್ಕೆ ನಾನು ದರಿದ್ರಂತವ ನಾ ದರಿದ್ರಂತೆ ಅದಕ್ಕೆ ನನ್ನ ಗಂಡು ಕೆಲಸ ಸಿಗ್ವಲ್ದಂತೆ ಆ ಮನೆಗೆ ಹೋದಾಗಿಂದನೂ ಮೊದಲೆಲ್ಲ ದುಡ್ಡಿಗೆ ಒಂದು ಸ್ವಲ್ಪ ತೊಂದರೆ ಇದ್ದಿದ್ದಿಲ್ಲಂತೆ ಈಗ ನಾನು ಆ ಮನೆಗೆ ಮದುವೆ ಆಗಿ ಹೋದಾಗಿಂದ ದುಡ್ಡಿಗೆ ಭಾಳ ತೊಂದರೆ ಐತಂತೆ ಇದಕ್ಕೇನು ಹೇಳ್ತೀವಿ ಹೇಳಂಗಾರ ಅದಕ್ಕೆ ನಂಗೆ ಬೇಜಾರಾತ ಯಾರು ಆಕಿ ಶೋಭಾ ಅನ್ಲಾ ಓಹೋ ಏನಂತ ಆಕಿ ಗಂಡನ ಮನೆಗೆ ಆಕಿ ಹೋದ್ಮೇಲೆ ಏನೋ ಅವ್ರು ಕೊಟ್ಟೇದೀಶ್ವರ ಆಗ್ಯಾರಂತಾನೆ ಎಷ್ಟು ಸೊಕ್ಕಿರ್ಬೇಕಾಕಿ ಊರ್ ಬಿಡಾಡಿಗೆ ಅವಾಗ ನಿಮ್ಮಿಬ್ರು ಗಂಡ ಐತಿ ನಡ ಕಡ್ಡಿ ಅಲ್ಲಾಡಿಸಿದಾಗ ಎಟ್ಟಿಗೆ ತಗೊಂಡು ಹೇರ್ಬೇಕಂದೆ ಆಕಿನ ಭಾಳ ತಡ್ಕೊಂಡು ಸುಮ್ಮನಾಗಿನಿ ಇಲ್ಲ ತಡಿ ಮಾಡ್ತೇನೆ ನೀನು ಇಲ್ಲೇ ಇರು ಮಗಳೇ ನಾ ಫೋನ್ ಹಚ್ಚಿ ವಿಚಾರಿಸ್ತೇನೆ ಏನಿದೆ ಎತ್ತ ಅಂತೇಳಿ ಕೇಳ್ತೇನೆ ನಾನು ಏನ ಆಟ ಹಚ್ಚಾಳನ ಆಕಿ ಬಂದು ನಿನಗನ್ನಕ ತನ್ನ ಗಂಡನ ಮನೆ ಬಿದ್ದಿರ್ಬೇಕು 3 ಹೊತ್ತು ಮೂಳ ಬಂದಂದು ತವ್ರ ಮನ್ಯಾಗ ಬಿದ್ದಿರ್ತೈತಿ ಹೇಳ್ ತಿನ್ಕೊಂತ ನಿನಗೆ ಮಾತಾಡ್ತಾಳನ ನೀನೇ ಅನಿಸ್ಕೊಂಡು ಮಂದಿ ಅಲ್ಲ ಹೊಳೆ ಹೆಟ್ಟಕ್ಕೆ ಬರ್ತತಿಲ್ಲ ಏನ್ ನೀನೇ ನಿನ್ನ ಗಂಡನ ಮನೆಗೆ ಹೋದ್ಮೇಲೆ ಏನು ಕೊಟ್ಯಾದೀಶ್ವರ ಆಗ್ಯಾರನ ಎದಕ್ಕನ್ನಾಕತ್ತಿ ನೀನೇ ನಮ್ಮ ಮುಂದೆ ಹೇಳ್ತಂತಡಿ ಅಂತೇಳಿ ನೀನು ಮಾತಾಡಕ್ಕೆ ಬರ್ತೈತಿ ಬರೋದಿಲ್ಲ ನಿನಗೆ ನನಗಾದ್ರೂ ಊರಾಗ್ಲ ಮಾತಾಡ್ತಿ ಅಲ್ಲಿ ಮಾತಾಡಕ್ಕೆ ಬರ್ತೈತಿ ಇಲ್ಲ ನಿನಗೆ ಹೆದ್ರಾಕೋಬೇಡ ನೀನ ಏನ ತಪ್ಪಿಲ್ಲ ಅಂದ್ರೆ ಯಾವಕಿಗೆ ತೆಲಿಬೇಕಾಕೋಬೇಡ ಭಾರತಿ ತಗೋ ನೀನು ನನ್ನ ಕೈಯಾಗ ಎಷ್ಟು ಕೊಟ್ಟಿದ್ದಿ 400 ರೂಪಾಯಿ ಕೊಟ್ಟಿದ್ದಿ ನೀ ಹೇಳಿದ್ದೆಲ್ಲ ಸಂತಿ ತೊಗೊಂಡೇನಿ 50 ರೂಪಾಯಿ ಉಳಿತು ಹೋದ ತಿಂಗಳದ್ದು 50 ರೂಪಾಯಿ ಕೊಡೋದಿತ್ತಲ್ಲ ಅವ್ನು ಶೆಟ್ಟಿ ವಜಾ ಹಾಕ್ಕೊಂಡ ಕೊಡೋದೈತಲ್ರಿ ಅಣ್ಣಾರ ಮತ್ತು ಕೊಡ್ರಿ ಅಂತೇಳಿ ವಜಾ ಹಾಕ್ಕೊಂಡ ನಾನು ಮೊದಲು 50 ರೂಪಾಯಿ ನೆನಪಿದ್ರು ಅವ್ನ ಕೈಯಾಗ ಅಟ್ಟ ಕಟಾನ್ ಕಟ್ಟಿ 350 ರೂಪಾಯಿ ಕೊಡ್ತಿದ್ದೆ ಸುಳ್ಗಾಡ್ 400 ರೂಪಾಯಿ ಕೊಟ್ಟು ಚಿಲ್ಲರ್ ಕೇಳಿದ್ರು ಕೊಡಲೇ ಇಲ್ಲ ಮಗ ವಜಾ ಹಾಕ್ಕೊಂಡ್ರೆ ಹಾಕೋಲಿ ಇಲ್ಲಿ ಏನ್ ನಿಮ್ಮ ಮಗಳ ಗಾಡಿ ಕೇಳಿದ್ರೇನೆ ಏನಾಗೈತಿ ಅಲ್ಲ ಆಕಿ ಶೋಭಾ ಏನ ಈಕಿಗೆ ದರಿದ್ರ ನೀ ಬಂದಿನ ಬರಬರಿಲ್ಲ ಗಂಡ ಮನೆಯಾಗ ಇಲ್ಲೇ ನನ್ನ ಮನ್ಯಾಗ ಯಾವಾಗ ರೊಕ್ಕ ತುಂಬಿ ತುಳುಕ್ತಿತ್ತು ನೀ ಬಂದಾಗಿಂದ ನಮ್ಮ ಅಪ್ಪ ಗಡ್ತಾರಾಗೈತಿ ನಮ್ಮ ಅಣ್ಣ ಕೈಯಾಗ ಕೆಲಸಿಲ್ಲ ಏನೇನ ಅಂತಾಳಂತ ಅಲ್ಲ ಆಕೆ ಐಕ್ರಿ ಇಷ್ಟೆಲ್ಲ ಮಾತಾಡಕತ್ತಿ ಹೌದಾ ಅಲ್ವಾ ನೀ ಯಾಕೆ ಅಷ್ಟೆಲ್ಲ ಮಾತಾಡ್ತಾಳ ಅಂದ್ರೆ ನೀ ಯಾಕೆ ಸುಮ್ಮನಿದ್ದಿ ನೀ ಬರಬರಿ ಕೇಳ್ಬೇಕು ಬೇಡ ಹೋಲ್ ನನಗೊಂದು ಫೋನ್ ಹಚ್ಬೇಕು ಬೇಡ ಬರ್ತಿದ್ದೆ ಅಲ್ಲಿಗೆ ಒಂದ್ಸಲ ಅಂದ್ರೆ ಸರಿ ಅಪ್ಪ ಒಳ್ಳ ಅಂತಾಳ ನಂಗೆ ಎಷ್ಟು ಬೇಜಾರಾಗಿತ್ತು ಗೊತ್ತನ ನೋಡಿದ್ರೆ ಯಾವಾಗ ಬಂದ್ರು ತವ್ರ ಮನೆಗೆ ಇರ್ತಾಳ ಆಕೆ ಗಂಡ ಮನೆಯವ್ರು ಏನು ಅನ್ನಂಗೆ ಇಲ್ಲ ಅವ್ರು ಒಂದು ಮಾತು ಆಕೆ ಅಲ್ಲಿ ಹೋಗಲ್ಲ ಇಲ್ಲಿ ಬಂದು ಸುಮ್ಮನೆ ವಟ ಅಂತಾಳ ಆಮೇಲೆ ಅಡಿಗೆ ಮನ್ಯಾಗ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತ ಯಾವಾಗಲೂ ತಲೆ ತಿಂತಿರ್ತಾಳ ಅತ್ತೆ ಅದಕ್ಕೆ ಸುಮ್ಮನೆ ಇರ್ತಾಳ ಈಕಿ ಬಂದು ಬರೇ ಆಡಳಿತ ಮಾಡೋದು ಎಲ್ಲ ಈಕಿ ಕೈಯಾಗ ಐತೇನೆ ಈಕಿನ ಕೇಳೆ ಮಾಡ್ಬೇಕು ನನ್ನ ಲೆಕ್ಕಕ್ಕೆ ಮಾತಾಡ್ತಾಳೆ ಯಾವಾಗ ನೋಡಿದ್ರು ಅತ್ತಿನೂ ಸುಮ್ಮನೆ ಇರ್ತದೆ ನನಗೇನು ಹೇಳಕ್ಕೆ ಹೋಗಲ್ಲ ನೋಡಿದ್ರೇನೆ ಆಕಿದು ಭಾಳ ತಿಂಡಾಗೈತಿ ಹೋಗ್ರಿ ಒಂಚೂರು ಹೋಗಿ ಏನನ್ನೋದು ವಿಚಾರಿಸ್ಕೊಂಬರ್ರಿ ಏನ ನಾನಾ ನಾ ಎಲ್ಲಿ ಹೋಗ್ಲಿ ಮರಯ್ಯ ನೀನೇ ಹೋಗಿ ನಾಳೆ ಹೋಗಿ ಹಿಂಗಂತ ಹಿಂಗ್ಯಾಕಂತಾಳ ಅಂತ ವಿಚಾರಿಸ್ಕೊಂಬ ಅಲ್ರಿ ಏನು ತಿಳಿದು ಮಾತಾಡಕತ್ತೀರ ಬೇಕಂತ ಮಾತಾಡಕತ್ತೀರ ಗೋಡಪ್ಪನವ್ರ ಮನೆಗೆ ಸಿದ್ದಣ್ಣವ್ರ ಮನೆಗೆ ಇಬ್ಬರ ಮನೆಗೆ ಬಾಂಡೆ ತಿಕ್ಕಕ್ಕೆ ಹೋಗಿದ್ದೆ ಈಗ ಮತ್ತೆ ಇವ್ರು ರಾಮಕ್ಕರ ಮನೆಗೆ ಅವ್ರು ಕೇಳಿದ್ರಂತೆ ಅವ್ರ ಮನೆಗೂ ಹೂ ಅಂತ ಹೇಳೇನಿ 3 ಮನೆಗೆ ಭಾಂಡೆ ತಿಕ್ಕಿ ಓಟು ಅರ್ಬಿ ಹೋಗೋದು ಹಾಕಿ ಬರ್ಬೇಕು ನಾನು ಅಷ್ಟು ಕೆಲಸ ಮುಗಿಸಿ ಬರೋ ಅಷ್ಟೊತ್ತಿಗೆ ನಾನು ಹೆಣ ಬಿದ್ದು ಮತ್ತೆ ಮನ್ಯಾಗ ಬಂದಿಷ್ಟು ಬಾಳೆ ಬದುಕು ಮಾಡ್ಕೋಬೇಕು ನಾನು ಮತ್ತೆ ಸಾಲದಕ್ಕೆ ನಾನು ಹೋಗ್ಬೇಕನ ವಿಚಾರ್ಸಕ್ಕ ನಾ ಹೋಗ್ಬೇಕ ಅಲ್ಲ ನಿಂಗೆ ಯಾರು ಹೋಗಂತಾರ ಮರಯ್ಯ ಮನಿ ಕೆಲ್ಸಕ್ಕ ನೀನೇ ಹಿಡ್ಕೊಂಡಿರೋದು ಹೌದಪ್ಪ ನನಗೆ ತೂಗು ಉಯ್ಯಾಲೆ ಮೇಲೆ ಪಲ್ಲಂಗದ ಮ್ಯಾಗ ಕುಂತು ಆಳು ಕಾಳು ಎಲ್ಲ ಅವ್ರ ಕಡೆ ಸೇವಾ ಮಾಡಿಸ್ಕೊಂಡು ಸಾಕಾಗಿತ್ತ ಅದಕ್ಕೆ ನಾನೇ ಹಸಿ ಹೆಚ್ಚಾಗಿ ಕೆಲ್ಸ್ಕೊಂತೀನಿ ಅಯ್ಯ ಬಾಯಾರ ಬಂತಲ್ಲ ನಿಮ್ಗೆ ಅನ್ನಕ ಇಲ್ಲೇ ಮನ್ಯಾಗ ಹೊಟ್ಟಿಗಿದ್ರೆ ಹೊಟ್ಟಿಗಿಲ್ಲ ಅನ್ನಂಗ ನಿಮ್ಮ ಹೊಲ ನೆಚ್ಕೊಂಡು ಅಷ್ಟಕ್ಕಷ್ಟೇ ಜೀವನ 1 ಎಕರೆ ಹೊಲದಾಗ ಅದೇನು ದುಡ್ದಿರಿ ದುಃಖ ಬಡ್ದಿರಿ ಇಷ್ಟು ದಿನ ಜೀವನ ಕಳೆದಿದ್ದು ಸಾಕು ಅಂತೇಳಿ ರೋಷ್ ಹೋಗಿ ಸಾಕಾಗಿ ಈಗ ಮನೆ ಕೆಲ್ಸಕ್ಕೆ ಹೊಂಟ್ಮೇಲೆ ಕೈಯಾಗ ಒಟ್ಟು ಪಗಾರ ಅಂತ ಕಂಡು ಇವತ್ತೇನು ಸಂತಿ ಸಮಂತರ ನಿಮ್ಮ ಹತ್ರ ರೊಕ್ಕಿತ್ತಾ ಏನಂದ್ರಿ ರೊಕ್ಕ ಕೊಡು ಅಂದ್ರಿ ನಾನು 400 ರೂಪಾಯಿ ಕೊಟ್ಟ ಮೇಲೆ ಹೋದ್ರಿ ಹೋಗಿ ಏನ್ ಮಾಡ್ತೀರಿ ಪಾಪ ಎದಕ್ ಮಾಡ್ತಿ ಅಂತೇಳ ಬಾಯರ ಬಂತಲ್ಲ ನಿಮಗೆ ಹೋಗ್ರಿ ನಾನು ಆ ಮನೆ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಮತ್ತೆ ಹೊಟ್ಟಿಗೆ ಮಣ್ಣು ತಿನ್ಬೇಕಾಕತಿ 4 ಮಂದಿ ಗತೆ ನಾವು ಬಾಳೆ ಬದುಕು ಮಾಡಕ್ ಆಗುದಿಲ್ಲ ಬರೇ ಸಾಲ ಅಂತೇಳಿ ಏನ ಗಂಜಿ ಕುಡಿದು ಹಬ್ಬುಣ್ಯಾಗ ಒಂದ್ ನೆಟ್ಟಗ ಒಂದ್ ಕಮ್ಮನ್ ಹೋಳಿಗೆಲ್ಲ ಒಂದ್ ಕಡುಬಲ್ಲ ಏನಲ್ಲ ಬರೇ ಇದ ಜೀವನ ಆಗಿ ಹೋತು ಇನ್ನೂ ಇದನ್ನ ಮಾಡ್ತಾರ ನಾಳೆ ಹುಡಿ ಹೊಟ್ಟಿಲ್ ಆತು ಅಂದ್ಕೋ ಕುಬ್ಸಕ್ ರೊಕ್ಕ ನಾಳೆ ಮೊಮ್ಮಗನ್ ಬಾಣೆತನಕ್ ಕರ್ಕೊಂಬಂದ್ರ ಮೊಮ್ಮಗನ ಬಾಣೆತನಕ್ ಅಂತ ಕರ್ಕೊಂಬಂದ್ರ ಅದ್ರದ್ ಖರ್ಚು ಆ ಕೂಸಿನ ಬಾಣೆತನಕ್ ಅಂತ ಕರ್ಕೊಂಬಂದ್ರ ದವಾಖಾನಿ ಮುರು ಚುಚ್ಚುಸು ನಾಮಕರಣ ಮಾಡು ಏನು ಸ್ವಲ್ಪ ಖರ್ಚಾಕತ್ತೆ ಎಲ್ಲ ನಿಮ್ಮ ಹೊಲದಾಗ ಹೊಲದ ರೊಕ್ಕದಾಗ ನಡೀತೈತೆ ಅಂತ ಮಾಡಿರೆ
ಅದು ದುಡ್ದಿದ್ದು ಅದಕ್ಕೆ ಆಗಲ್ಲ, ಆಳಿನ ಖರ್ಚು ಮಾಡ್ಸೋದು ನಿಮ್ಮ ಯಾರ ಎಲ್ಲೂ ಬಗ್ಗಲ್ಲ ನೋಡ್ರಿ. ಸುಮ್ಮನೆ ನನಗೆ ಬಾಯಿ ಕೆಡಿಸ್ಬೇಡ, ನಾನು ಬಾಯಿ ನಾವು ಒದರಾಕತ್ತೆ ಅಂದ್ರೆ ಏನು ಮಾತಾಡ್ತೇನೆ ಏನಿಲ್ಲ ನನಗೆ ಗೊತ್ತಾಗೋದಿಲ್ಲ. ನಾಳೆ ಹೋಗಿ ಈಕಿ ಯಾಕೆ ಹಿಂಗಂದ್ಲು, ಏನಾಯ್ತು ಎತ್ತ ಎಲ್ಲ ನಿಮ್ಮ ತಂಗಿ ಕಡೆ ವಿಚಾರಿಸ್ಕೊಂಬರ್ಬೇಕು ನೀವು. ಏನಾಯ್ತು, ಯಾಕೆ ಹಿಂಗ್ಯಾಕೆ ಮಾತಾಡಕತ್ತಿ ನನ್ನ ಮಗಳಿಗೆ, ಆಕೆ ಯಾಕೆ ಇಲ್ಲಿ ಬಂದು ಪಾರ್ಪತ್ಯ ಮಾಡ್ತಾಳಂತ ಎಲ್ಲ ಕೇಳ್ಕೊಂಬರ್ಬೇಕು. ಆಯ್ತು, ನೀಗೇನು ಕೇಳ್ಕೊಂಬರ್ಬೇಕಾ? ಸರಿ, ನಾಳೆ ಬಿಡೋದು ಬಿಟ್ಟು ಅದನ್ನೇ ಮಾಡ್ತೇನೆ ಆತಾ. ತಗೋ ಸಂತಿ, ನೀವು ಹೋಗಿ ಚಲೋ ತಂಗ ಅಡುಗೆ ಮಾಡು. ಅಲ್ಲ ಐತ್ಯಾರ ಇವತ್ತು ಒಟ್ಟು ಏನಾರ ಮಾಡ್ಬೇಕು ಬೇಡ, ಬಾ ಏನಾದ್ರು ಕೆಟ್ಟ ಹೋಗೈತಾಗ. ಬರೇ ಮಂದಿ ತೊಗೊಂಡು ಹೋಗೋದು ನೋಡಿ 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 ನನಗಂತೂ ಹೊಟ್ಟೆ ಗೊರ್ರ ಅಂತತಿ. ಕೊಡು, ಒಂದು 200 ರೂಪಾಯಿ ಇದ್ರು ಕೊಡು, 1 ಕಿಲೋ ತರ್ತೀನಿ. ಈಗಂದ್ರಿ ಮನೆ ಕೆಲ್ಸಕ್ಕೆ ಹೋಗಿ ಏನು ಮಾಡ್ತೀನಿ, ನೀನು ಯಾರು ಹೋಗಂದಾರ ಅಂತೇಳಿ ಈಗ 200 ರೂಪಾಯಿ ನಾ ಕೊಡ್ಬೇಕನ? ಈಗ 200 ರೂಪಾಯಿ ನಾ ಯಾಕೆ ಕೊಡ್ಬೇಕು? ನೀವು ತರೋಗ್ರಿ, ಚಿಕನರ ತರ್ರಿ, ಅದೇನದ ಕುರಿನರ ತರ್ರಿ, ಕೋಳಿನರ ತರ್ರಿ, ಮೀನನರ ತರ್ರಿ, ಮೊಟ್ಟೆರ ತರ್ರಿ, ನಿಮಗೆ ಬಿಟ್ಟಿದ್ದು ಅದಕ್ಕೆ ನಾ ಯಾಕೆ ಕೊಡ್ಬೇಕು? ಇಲ್ಲಡ ಹಿಂಗೆ ಮಾಡಿದ್ರೆ ನೀನು ನನಗೆ ಬೇಜಾರಾಕತ್ ನೋಡು. ಮಗಳು ಬಂದಾಳ, ರುಚಿಯಾಗಿ ಕಮ್ಕಮ್ಮಗೆ ಮಾಡ್ಯಾಕನ ಪಾಪ ತಿನ್ಲಿ ನನ್ನ ಮಗಳು. ಹೋಗು ರೊಕ್ಕ ಕೊಡು, ಹಂಗೆ ಮಾಡ್ಬಿಡ. ನನ್ನ ಕಡೆ ಇಲ್ಲಿ ಕೊಡ ಮರ ಯಾತಾಗ. ಬರೀ ಇಂಥದ ನಿಮ್ದು. ರೊಕ್ಕ ಕೊಡ್ತೀನಿ ತಗೊಂಬರ್ರಿ, ನನ್ನ ಮಗಳು ಅದಾಳ ಅಂತ ಕೊಡಾತೀನಿ. ಇಲ್ಲ ಅಂದ್ರೆ ನಿಮಗೆ ಒಣಗಿ ನಾರಿಸ್ತಿದ್ದೆ ಕುಂದ್ರಿ ಅಂತೇಳಿ. ಏನು ಓದಿರ್ತಾಳು ಮರಯ್ಯ ನೋಡುವ, ಚಿಂತೆ ಮಾಡಕ್ಕೆ ಹೋಗ್ಬೇಡ ನೀನು. ನಿನ್ನಗೆ ತೊಂದರೆ ಆಕತ್ತಂದ್ರೆ ನಾ ಬಿಡ್ತೇನೆ, ನಾನು ಹೋಗಿ ನಾಳೆ ವಿಚಾರಿಸ್ತೇನೆ. ಹ್ಞೂ ಅಪ್ಪ ನಾನು ಇನ್ನೊಂದು 15-20 ದಿನ ಇಲ್ಲೇ ಇರ್ತೇನೆ, ನಂಗೆ ಯಾಕೋ ಬೇಜಾರಾಗೈತೆ. ಆಯ್ತವ, 15-20 ದಿನ ಯಾಕೆ ತಿಂಗಳಿರು, ನಮ್ಮ ತಂಗಿ ಅಂತೂ ಏನೂ ಅನ್ನಲ್ಲ. ಇರ್ಲಿ ಬಿಡು ಅಂತಾಳ. ಯಾಕೆ ತೀ ಕೆಡಿಸ್ಕೊಂತಿ? ನಾವೇನು ಹೊರಗೆ ಕೊಟ್ಟಿವೆ ನಿನ್ನ ಅತ್ತೇನಾರ ಅಂತಾಳ ಅನ್ನಕ್ಕ? ನಮ್ಮ ತಂಗಿ ಅದು ಯಾಕೆ ನೀನು ನಮ್ಮ ತಂಗಿ ಮನೆಗೆ ಕೊಟ್ಟೆ? ನನ್ನ ಮಗಳ ನೆಮ್ಮದಿಯಾಗಿ ಸುಖವಾಗಿ ಸಂತೋಷವಾಗಿ ಇರ್ತೈತೆ ಅನ್ನೋ ಗ್ಯಾರಂಟಿ ಮೇಲೆ ಕೊಟ್ಟಿದ್ದು. ಏನು ತಲೆ ಕೆಡಿಸ್ಕೋಬೇಡ. ಏನು ನಿನ್ನ ಗಂಡಗ ಅವಾಗ ಬಂದು ಹೋಗಕ್ಕೆ ಹೇಳ್ತೀನಿ, ಒಂದು 2 ಸಲ ಬೇಕಾರೆ. ನಾಳೆ ಹೋಗಿ ನಾನು ಮಾತಾಡ್ತೇನೆ. ಆಯ್ತು ಅಪ್ಪ, ಸ್ವಲ್ಪ ಹೊಲದ ಕಡೆ ಹೋಗಿ ಊರಾಗ ಅಡ್ಡಾಡ್ಕೊಂಡ್ ಬರ್ತೀನಪ್ಪ, ಭಾಳ ಬ್ಯಾಸರದಂಗೆ ಆಗೈತಿ. ಹೊಲದ ಕಡೆ ಊರಾಗ ಅಡ್ಡಾಡ್ಕೊಂಬರ್ತೀಯ? ಹಂಗೆ ನನ್ನ ಗೆಳತಿ ಈಕಿ ಕಾವ್ಯನ ಮನೆಗೆ ಹೋಗಿ ಬರ್ತೀನಪ್ಪ. ಏನು ಮಾಡಿ ನಾಗವನ ಮನೆಗೆ, ಕಾವ್ಯನ ಮನೆಗೆ, ಆಕಿ ಈಕಿ ಅದಾಳಲ್ಲ ಆಕಿ ಯಾರಕ್ಕಿ ಪುಷ್ಪನ ಮನೆಗೆ, ಅವ್ರೆಲ್ಲರನ್ನೂ ಬೆಟ್ಟ ಆಗ್ಬೇಕು ಅನ್ಸಾಕತ್ತೈತಿ. ಹೋಗಿ ಬರ್ತೀನಪ್ಪ. ಕಾಲೇಜ್ ಬಿಟ್ಟ ಮೇಲೆ ಸೀದಾ ಮದುವೆಯಾಗಿ ಹೋದೆ, ಒಬ್ರು ಬೆಟ್ಟ ಆಗಲಿಲ್ಲ. ಅದಕ್ಕೆ ಹೋಗಿ ನನ್ನ ಗೆಳತಿಯರು ಎಲ್ಲರನ್ನೂ ಮಾತಾಡ್ಸ್ಕೊಂಬರ್ತೀನಪ್ಪ. ಆಯ್ತವ, ಹೋಗ್ಬಾ. ಹುಷಾರು ನೋಡ. ಆಯ್ತಪ್ಪ. ಪಾಪ ಹೋಗಿ ಬರ್ಲಿ ಬಿಡು, ಹೋಗಿ ಬೆಟ್ಟಕೊಂಬರ್ಲಿ. ಅಯ್ಯೋ ದೇವ್ರೇ, ಅಯ್ಯಪ್ಪ ಈ ಬೆಂಗಳೂರಿನ ರಾತ್ರಿ ನೋಡ್ಬಾರ್ದಪ್ಪ ದೇವ್ರೆ. ಏನು ಹಂಗ ಇರಿಬಿ ಗೂಡ್ ಕಂಡಂಗೆ ಆಕತ್ತಲ್ಲಪ್ಪ. ಅಲ್ಲ ಎಂಥ ಊರಿದು? ಅಲ್ಲ ನಮ್ಮೂರು ಇಂಥ ನಮ್ಮೂರಿನಂತ ಒಂದು 10-15 ಊರು ಸೇರಿಸ್ಬೇಕನ್ನ. ಎಲ್ಲೇ 10-15 ಊರು ತಂದಿಲ್ಲ ದೇವ್ರೆ. ನಮ್ಮೂರಿನಂಥವು ಏನು ಎಷ್ಟು ಊರು ಸೇರಿಸಿದ್ರ ಒಂದು ಬೆಂಗಳೂರು ಹಾಕಿದ್ದಿತ್ತಿದ್ದು. ಪಾಪ ಆ ಜನ ಆ ಜಿಂಗ್ ಅಂತ ಗಾಡಿ ತಲೆ ಮ್ಯಾಗ ಹೋಕ್ಕವ ಮರಯ್ಯ ಆತಾಗ. ರೋಡ್ ಮ್ಯಾಗ ಒಂದು ರೋಡು. ವಾ ದೇವ್ರೆ, ಮ್ಯಾಗ ಅಡ್ಡಾಡ್ತಿರ್ತಾವ, ಕೆಳಗೆ ಅಡ್ಡಾಡ್ತಿರ್ತಾವ. ವಾ ದೇವ್ರ, ನಾನು ಇಲ್ಲಿ ಬಂದೇನಲ್ಲ, ಇದ್ರಾಗ ಕಳ್ಕೊಂಡು ತಪ್ಪಿಸ್ಕೊಂಡು ಹೆಂಗ ನಾನು ನಮ್ಮೂರು ಮುಟ್ಟೋದು? ಇಲ್ಲಿ ದುಡಿಮಿನಾರ ಏನು ಮಾಡ್ಬೇಕು ನಾನು? ಅಯ್ಯೋ, ಆ ಮುಸ್ತಫನ್ ಮಾತು ಕೇಳಿ ಬರಬಾರ್ದಾಗಿತ್ತಾನ. ಬಂದ್ಬಿಟ್ಟೆ. ಏನು ಮಾಡಲಿ? ಕೆಲಸ ಕೇಳಿದರೆ ಎಲ್ಲೂ ಸಿಗುವಲ್ತು. ಅಲ್ಲ ಏನು ಮಾಡೋದಪ್ಪ? ಎಲ್ಲಿ ಮಕ್ಕೊಳ್ಳೋದು? ಆ ಬಸ್ ಸ್ಟ್ಯಾಂಡ್ನಾಗ ಮಕ್ಕೊಂಡೆ, ಅಲ್ಲಿ ಪೊಲೀಸರು ಎಬ್ಸ್ ಕಳಿಸಿದ್ರು. ಇನ್ನು ಎಲ್ಲಿ ಮಕ್ಕೋಬೇಕತ್ ನಾನು? ನೋಡ್ತೀನಿ, ಇಲ್ಲೇ ಕೆಳಗೆ ಇಳ್ದು ಹೋಗ್ತೀನಿ, ನೋಡೋಣ ಇಲ್ಲೆಲ್ಲಾರ ಮಕ್ಕೊಳಕ್ಕೆ ಜಾಗ ಸಿಗ್ತತನ. ಏನು ಲೈಟು ಏನು ತಾನ, ಕಣ್ಣು ಬಿಟ್ಟಲ್ಲೆಲ್ಲ ಬಿಲ್ಡಿಂಗು, ದೊಡ್ಡ ಕಟ್ಟಡ. ಇವನ್ನೆಲ್ಲ ಕಟ್ಟಿಸ್ತೇವೆ ಪುಣ್ಯಾತ್ಮ ಯಾರಿದ್ದಾನಂತ ನಾನು. ಅಲ್ಲ ಆದರೂ ಏನೋ ನೀ ಬೆಂಗಳೂರಾಗ ಭಾರಿ ಶ್ರೀಮಂತರ ಅದಾರ ಬಿಡು. ಅಲ್ಲ ನೋಡಿ, ಒಂದರ ಎಲ್ಲರೂ ಸಣ್ಣ ಮನೆ ಕಾಣಕತ್ತಾವ. ಅಯ್ಯೋ ದೇವ್ರೆ, ಹೆಂಗೋ ಏನಪ್ಪ ಇಲ್ಲಿ. ಅಯ್ಯೋ ದೇವ್ರೆ, ಬಸ್ಸು ನಿಂತಾವಿಲ್ಲ, ಒಬ್ಬೊಬ್ರು ಹತ್ತಾ ಅದಾರ, ಒಬ್ಬೊಬ್ರು ಇಳಿತಾ ಅದಾರ. ಇಲ್ಲೇ ಮಕ್ಕೊಂಬಿಡ್ಲನು ಮುಂದೆ ಹೋಗಿ ಅಲ್ಲಿ ಕಟ್ಟಿ ಮೇಲೆ. ನೋಡ್ತೀನಿ. ಯಾರಪ್ಪ ನೀನ? ನಾ ಹಳ್ಳಿ ಅಂತ ಬಂದೇನ್ರಿ, ಒಂಚೂರು ಮಕ್ಕಳಾಗ ಜಗ ಬೇಕಾಗಿತ್ತು, ಇಲ್ಲಿ ಮಕ್ಕಳನ ಅಂತ ಬಂದಿರಿ. ಇಲ್ಲೆಲ್ಲ ಮಕ್ಕ ಬರ್ ಎದೋ ಆ ಕಡೆ ಹೋಗಿ ಮಕ್ಕ ಹೋಗ, ಅಲ್ಲೇ ಮುಂದೆ ಹೋಗಂಗೆ. ಹಾಂ ಆಯ್ತು ರೀ. ಅಯ್ಯೋ ದೇವ್ರಿ, ಮಕ್ಕಳಕ್ಕೂ ಜಾಗ ಸಿಗೋಲ್ತಲ್ಲಪ್ಪ. ನಮ್ಮೂರಾಗ ಎಲ್ಲಿ ಮಕ್ಕೊಂಡ್ರು ಯಾವ ಸುಳೆ ಮಗನ ಎಬ್ಸಿ ಕಳ್ಸೋದಿಲ್ಲ. ಇಲ್ಲಿ ಸುಳೆ ಮಕ್ಕಳ ಬರೋಬ್ಬರಿ ಇಲ್ಲಿ ಹೋಗುತ್ತಾಗ ಯಾವ ಬೇಕು ಅವನ ಬಂತಾನ ತಿವಿತಾನ ಎಬ್ಸಿ ಕಳಿಸ್ತಾನ. ನಾಯಿ ಓಡಿಸ್ದಂಗೆ ಮಾಡ್ತಾರೋ ಮರ. ಏನು ಮನುಷ್ಯರಿಗೆ ಕಿಮ್ಮತ್ತ ಇಲ್ಲಪ್ಪ ಈ ಊರಾಗ. ಏನು ರೊಕ್ಕಕ್ಕೆ ಕಿಮ್ಮತ್ತು ಹೋಗತ್ತಾಗ. ಅಲ್ಲ ನನ್ನ ಹೆಂಡ್ತಿ ನಾ ಹೇಳಂಗೆ ಬಂದೀನಿ, ಎಷ್ಟು ಸಿಟ್ಟು ಬಂದಿರ್ಬೋದು ಆಕಿಗೆ. ನಮ್ಮ ಮಾವೇನು ಮಚ್ಚಿಗೆ ಚಿಡ್ಕೊಂಡ ಕಾಯ್ತಿರ್ತಾನೆ ಏನು ಬೇಡಪ್ಪ. ಈಗ ಹೊಳ್ಳಿ ಹೋದೆ ಅಂದ್ರೆ ನಮ್ಮ ತಂಗಿ ರೊಕ್ಕಕ್ಕೆ ಗಂಟು ಬೀಳ್ತಾಳೆ. ಈಗ ಸದ್ಯಕ್ಕೆ ವಾಪಸ್ ಹೋಗಲ್ಲ ನಾನಂತರು. ಇಲ್ಲೇ ಏನಾರು ಕೆಲಸ ಮಾಡ್ಕೊಂಡು ಹೆಂಗಾರ ಒಂದು ತಳ್ಳಿಬಿಡ್ತೀನಿ. ಈ ಸ್ಪೀಟಾಡಿ ಎಲ್ಲ ರೊಕ್ಕ ಹಾಳು ಮಾಡೀನಿ. ಮನ್ಯಾಗ ಬಾಯ್ಬಿಟ್ಟು ಹೇಳಂಗೈತಾ? ಹೇಳಂಗೂ ಇಲ್ಲ. ಎಲ್ಲಿಂದ ತಂದು ಕೊಡ್ಲಿಕ್ಕೆ ಈಗ ಎಷ್ಟು ರೊಕ್ಕ ನಾನು? ನನ್ನ ಹಣೆ ಬಾರನೇ ಬರೋಬ್ಬರಿಲ್ಲಪ್ಪ. ಹೂವು ದೇವ್ರೆ, ಇಲ್ಲೇ ಎಷ್ಟೊಂದು ಬಸ್ ನಿಂತಾವು. ಇದು ಯಾವ ಊರಿದು? ಯಾವುದಿದು? ಈ ಬಸ್ನ್ಯಾಗ ಹತ್ತು ಮಕ್ಕೊಂಬಿಡ್ಲೇನು ಬೆಳತಾನ? ಏನಾರು ಅಂತಾರ ಏನೋ ಮರೆ. ಬ್ಯಾಬಿಡಪ್ಪ, ಹೋಲತ್ತ ಅಲ್ಲಿ ಒಳಗೆ ಹೋಗಿ ಮಕ್ಕೊಂತೇನೆ ತಡಿ.